ಎಲ್ಲರಿಗೂ ನಮಸ್ಕಾರ. ಒಂದು ಕವನ ವಾಚನ ಮಾಡ್ತಾ ಇದ್ದೀನಿ. ಕವನದ ಹೆಸರು ಅನುಭಾವದ ಬೆರಗು. ಅನುಭಾವದ ಬೆರಗು. ಈ ಬದುಕೆಂಬ ಕಡಲಲ್ಲಿ ಅದೆಷ್ಟೊಂದು ಬೆಂಡು ಬತ್ತಾಸು, ಈ ಬದುಕೆಂಬ ಕಡಲಲ್ಲಿ ಅದೆಷ್ಟೊಂದು ಬೆಂಡು ಬತ್ತಾಸು, ಈ ಬದುಕೆಂಬ ಕಣಿಯ ಕವಡಿಯಾಟದಲ್ಲಿ, ಈ ಬದುಕೆಂಬ ಕಣಿಯ ಕವಡೆಯಾಟದಲ್ಲಿ ಅದೆಷ್ಟೊಂದು ಜನರು ತಮ್ಮ ಯಶೋಗಾಥೆ ಬರೆಯಲು ಶತಪ್ರಯತ್ನ ಮಾಡುತ್ತಲೇ ಇದ್ದಾರೆ. ಈ ಬದುಕೆಂಬ ಕಡಲಲ್ಲಿ ಅದೆಷ್ಟೊಂದು ಬೆಂಡು ಬತ್ತಾಸು, ಈ ಬದುಕೆಂಬ ಕಣಿಯ ಕವಡೆಯಾಟದಲ್ಲಿ ಅದೆಷ್ಟೊಂದು ಜನರು ತಮ್ಮ ಯಶೋಗಾಥೆ ಬರೆಯಲು ಶತಪ್ರಯತ್ನ ಮಾಡುತ್ತಲೇ ಇದ್ದಾರೆ. ಅನುಭವಗಳು ಅನುಭಾವಿಯಾಗಿ ದಕ್ಕಲು ಅದೆಷ್ಟೊಂದು ಹರಸಾಹಸ, ಅನುಭವಗಳು ಅನುಭಾವಿಯಾಗಲು ದಕ್ಕಲು ಅದೆಷ್ಟೊಂದು ಹರಸಾಹಸ, ಅನುಭವದ ಹೆಪ್ಪನ್ನು ಕಡೆಯಲು ಅದೆಷ್ಟೊಂದು ಸಿದ್ಧಾಂತಗಳ ಚರಿತ್ರೆಗಳು ರಚನೆಯಾದವು, ಅನುಭವದ ಹೆಪ್ಪನ್ನು ಕಡೆಯಲು ಅದೆಷ್ಟೊಂದು ಸಿದ್ಧಾಂತಗಳ ಚರಿತ್ರೆಗಳು ರಚನೆಯಾದವು, ಅನುಭವದಾಚೆಯ ಬದುಕಿನಾಚೆಯ ಸಾಂಗತ್ಯದ ಸಾತತ್ಯದ ಕಡೆಯಲು ಅಸಂಖ್ಯ ದಾರ್ಶನಿಕರು ತಮ್ಮ ದಾರಿ ಸವೆದಿದ್ದಾರೆ. ಅನುಭವದಾಚೆಯ ಬದುಕಿನಾಚೆಯ ಸಾಂಗತ್ಯದ ಸಾತತ್ಯ ಕಡೆಯಲು ಅಸಂಖ್ಯ ದಾರ್ಶನಿಕರು ತಮ್ಮ ದಾರಿ ಸವೆದಿದ್ದಾರೆ. ಅನುಭಾವದ ಬೆರಗು ವಿಸ್ಮಯದ ಅನನ್ಯತೆ. ಅನುಭಾವದ ಬೆರಗು ವಿಸ್ಮಯದ ಅನನ್ಯತೆ. ಇದು ಮೂರ್ತವೂ ಹೌದು, ಅಮೂರ್ತವೂ ಹೌದು. ಇದು ಮೂರ್ತವೂ ಹೌದು, ಅಮೂರ್ತವೂ ಹೌದು. ಇದು ನಿರಾಕಾರವೂ ಹೌದು, ಲಯವೂ ಹೌದು. ಬಣ್ಣಿಸಲು ಅರ್ಥೈಸಲು ಕಷ್ಟ ಸಾಧ್ಯದ ಆಡುಂಬಲ. ಬಣ್ಣಿಸಲು ಅರ್ಥೈಸಲು ಕಷ್ಟ ಸಾಧ್ಯದ ಆಡುಂಬಲ. ಅದು ಅಕ್ಷರದಾಚೆಯ, ಪಾಂಡಿತ್ಯದಾಚೆಯ, ಜ್ಞಾನದಾಚೆಯ, ಬಯಲಾಚೆಯ ಬಯಲಿನ ರೂಪ. ಇದು ನಿರಾಕಾರವೂ ಹೌದು, ಲಹರಿಯೂ ಹೌದು. ಬಣ್ಣಿಸಲು ಅರ್ಥೈಸಲು ಕಷ್ಟ ಸಾಧ್ಯದ ಆಡಂಬಲ. ಅದು ಅಕ್ಷರದಾಚೆಯ, ಪಾಂಡಿತ್ಯದಾಚೆಯ, ಜ್ಞಾನದಾಚೆಯ, ಬಯಲಾಚೆಯ ಬಯಲಿನ ರೂಪ. ಬದುಕಿನ ಸಂಕೀರ್ಣತೆಯ ಸಂದಿಗ್ಧತೆಯನ್ನು ಅರಿಯಲು, ಬದುಕಿನ ಸಂದಿಗ್ಧತೆಯನ್ನು ಅರಿಯಲು ಅದೆಷ್ಟೊಂದು ಜ್ಞಾನ ಮಾರ್ಗಗಳು ಚಲಿಸಿದೆ ಕಾಲಘಟ್ಟದಲ್ಲಿ. ಈ ಬದುಕಿನ ಅಖಂಡತೆಯ ಮೂಲ ಚೂಲಗಳನ್ನು ಗ್ರಹಿಸಲು ಅದೆಷ್ಟೊಂದು ಪಠ್ಯಗಳು ಅಕ್ಷರದಲ್ಲಿ ಚಲಿಸಿವೆ. ಈ ಬದುಕೆಂಬ ಅಖಂಡತೆಯ ಮೂಲ ಚೂಲಗಳನ್ನು ಗ್ರಹಿಸಲು ಅದೆಷ್ಟೊಂದು ಪಠ್ಯಗಳು ಅಕ್ಷರದಲ್ಲಿ ಚಲಿಸಿವೆ. ಅನುಭಾವದ ಹಸಿರು, ಅರಿವು ಬೆಳಕು ಅನುಭವಿಸಿದವರಿಗೆ, ಅನುಭಾವದ ಹಸಿರು, ಅರಿವು ಬೆಳಕು ಅನುಭವಿಸಿದವರಿಗೆ ಅನುಭಾವದ ಹೂಗೊಂಚಲಿನ ರಾಗಮಾಲಿಕೆ ಹೃದಯವಾಗುತ್ತದೆ. ಅನುಭಾವದ ಹಸಿರು, ಅರಿವು ಬೆಳಕು ಅನುಭವಿಸಿದವರಿಗೆ ಅನುಭಾವದ ಹೂಗೊಂಚಿನ ರಾಗಮಾಲಿಕೆ ಹೃದಯವಾಗುತ್ತದೆ. ಅದೊಂದು ವೈಚಾರಿಕತೆಯ ಆಚೆ ನಿಂತ ಕೈಮರ. ಅದೊಂದು ವೈಚಾರಿಕತೆಯ ಆಚೆ ನಿಂತ ಕೈಮರ. ರೂಮಿ ತಬ್ರೇಜರ ನಡುವೆ, ಶರೀಫ ಗುರು ಗೋವಿಂದ ಭಟ್ಟರ ನಡುವೆ, ವಿವೇಕಾನಂದ ರಾಮಕೃಷ್ಣ ಪರಮಹಂಸರ ನಡುವೆ, ಅಕ್ಕ ಮಹಾದೇವಿ ಮತ್ತು ಚನ್ನಮಲ್ಲಿಕಾರ್ಜುನನ ಹುಡುಕಾಟದಲ್ಲಿ ಇನ್ನೂ ಹಲವು ಜನರು ಹುಡುಕಾಟದ ಶೋಧದಲ್ಲಿ ಹೊಸ ಮನ್ವಂತರದ ಉಸಿರು ಉದಯಿಸಿ ಬೆಳಗಿದೆ. ಹೊಸ ಮನ್ವಂತರದ ಉಸಿರು ಉದಯಿಸಿ ಬೆಳಗಿದೆ. ಅನುಭಾವದ ಬೆರಗು ಅದೊಂದು ಮಾನವೀಯ ಬೆಳಕು. ಅನುಭಾವದ ಬೆರಗು ಅದೊಂದು ಮಾನವೀಯ ಬೆಳಕು. ಧರ್ಮ, ಜಾತಿ, ಮತ, ಪಂಥ ಆಚೆ ನಿಂತ ಅರಿವಿನ ಕಥನ. ಅದು ಬದುಕಿನ ಆಚೆ ಈಚೆ ಶೋಧಿಸಿದ ಖಾನೆ ಸುಮಾರಿ. ಅನುಭಾವದ ಬೆರಗು ಅದೊಂದು ಮಾನವೀಯ ಬೆಳಕು. ಧರ್ಮ, ಜಾತಿ, ಮತ, ಪಂಥ ಆಚೆ ನಿಂತ ಅರಿವಿನ ಕಥನ. ಅದು ಬದುಕಿನ ಆಚೆ ಈಚೆ ಶೋಧಿಸಿದ ಖಾನೆ ಸುಮಾರಿ. ಅನುಭಾವದ ಹಸಿರು, ಅರಿವು ಬೆಳಕು ಅನುಭವಿಸಿದವ ಅನುಭಾವದ ಹೂಗೊಂಚಲಿನ ರಾಗಮಾಲಿಕೆ ಹೃದಯವಾಗುತ್ತದೆ. ಅದೊಂದು ವೈಚಾರಿಕತೆಯ ಆಚೆ ನಿಂತ ಕೈಮರ. ರೂಮಿ
ತಬ್ರೇಜರ ನಡುವೆ, ಶರೀಫ ಗುರು ಗೋವಿಂದರ ಭಟ್ಟರ ನಡುವೆ, ವಿವೇಕಾನಂದ ರಾಮಕೃಷ್ಣ ಪರಮಹಂಸ ನಡುವೆ, ಅಕ್ಕ ಮಹಾದೇವಿ ಮತ್ತು ಚನ್ನಮಲ್ಲಿಕಾರ್ಜುನ ಹುಡುಕಾಟದಲ್ಲಿ, ಇನ್ನೂ ಹಲವು ಜನರ ಹುಡುಕಾಟದ ಶೋಧದಲ್ಲಿ ಹೊಸ ಮನ್ವಂತರದ ಉಸಿರು ಉದಯಿಸಿ ಬೆಳಗಿದೆ. ಅನುಭವದ ಬೆರಗು ಅದೊಂದು ಮಾನವೀಯ ಬೆಳಕು. ಅನುಭವದ ಬೆರಗು ಅದೊಂದು ಮಾನವೀಯ ಬೆಳಕು. ಧರ್ಮ, ಜಾತಿ, ಮತ, ಪಂಥ ಆಚೆ ನಿಂತ ಅರಿವಿನ ಕಥನ. ಅದು ಬದುಕಿನ ಆಚೆ ಈಚೆ ಶೋಧಿಸಿದ ಖಾನೆ ಸುಮಾರಿ. ನಮಸ್ಕಾರ.